ಟೈಟಾನಿಕ್ಕು ನಮ್ಮ ಮಧ್ಯೆ ಇರ್ತಿತ್ತೇನೋ, ಅಕಸ್ಮಾತ್ ಈ ಶಿಪ್ಪು ಟೈಟಾನಿಕ್ಗಿಂತ ಮುಂಚೆ ಆ ರಸ್ತೆಯಲ್ಲಿ ಹೋಗಿ ಐಸ್ಗೆ ಡಿಕ್ಕಿ ಹೊಡೆದಿದ್ರೆ ಅಂಥದ್ದೇನಪ್ಪ ಈ ಹಡಗಲ್ಲಿ ವಿಶೇಷ ಅಂತ ಕೇಳಿದ್ರೆ, ಇದು 100 ವರ್ಷಗಳ ಹಳೆಯ ಐಸ್ ಬ್ರೇಕಿಂಗ್ ಶಿಪ್ಪು. ಶುಭೋದಯ ದೇವರು. ಬೆಳಗ್ಗೆ ಗಾಢವಾದಂಥ ನಿದ್ದೆ ಮಾಡ್ತಾ ಇದ್ದೆ. ಈ ಪಾಟಿ ಚಳಿಗೆ ನಮ್ಮ ಫ್ರೆಂಡು ಡ್ರರ್ ಅಂತ ಗಾಡಿ ಓಡಿಸ್ಕೊಂಡು ಬಂದೇ ಬಿಟ್ರು. ಈಗ ಟೆಂಟೆಲ್ಲ ಬಿಚ್ತವ್ರೆ, ಮನೆಗೆ ಹೋಗ್ಬೇಕು. ಸಾಕು ನಡಿಯಪ್ಪ, ಮನೆಗೆ ಹೋಗೋ ಸಂಸಾರ ನೋಡ್ಕೊ ಅಂತ. ಅಲ್ಲಿ ಬ್ಯೂಟಿಫುಲ್ ಆಗಿರೋ ಅಂಥ ಸನ್ರೈಸು, ಇನ್ನೇನು ಆಗೋ ಅಂಥ ಮೂಮೆಂಟು. ಇಲ್ಲಿ ನಮ್ಮ ಟೆಂಟ್ ಇದೆ ನೋಡ್ರಿ. ಸುತ್ತಮುತ್ತ ನೀವು ರಾತ್ರಿ ನೋಡೋಕ್ಕಾಗ್ಲಿಲ್ವಲ್ಲ ವ್ಯೂನ, ಹಗ್ಲೊತ್ತು ನೋಡಿ ಹೆಂಗಿದೆ ದೇವರು. ನಾವಿರೋ ಅಂಥ ಈ ಜಾಗದಿಂದ ಒಂದಷ್ಟು ದೂರ ಆ ಕಡೆ ಹೋದರೆ ಅಲ್ಲೊಂದು ವಿಶೇಷವಾದಂಥ ಆಟ ಆಡೋಣ. ಅದಕ್ಕಿಂತ ಮುಂಚೆ ಈ ಸನ್ರೈಸ್ ವ್ಯೂ ನೋಡ್ಕೊಳ್ಳಿ. ಐಸ್ ಆಗಿರೋ ಅಂಥ ಕೆರೆಯಲ್ಲಿ ಏನು ಮಾಡ್ತಾ ಇದೀನಿ ನನಗೆ ನಂಬೋಕ್ಕಾಗ್ತಾ ಇಲ್ಲ. ಮೋಸ್ಟ್ಲಿ ಟೈಟಾನಿಕ್ಕು ನಮ್ಮ ಮಧ್ಯೆ ಇರ್ತಿತ್ತೇನೋ, ಅಕಸ್ಮಾತ್ ಈ ಶಿಪ್ಪು ಟೈಟಾನಿಕ್ಗಿಂತ ಮುಂಚೆ ಆ ರಸ್ತೆಯಲ್ಲಿ ಹೋಗಿ ಐಸ್ಗೆ ಡಿಕ್ಕಿ ಹೊಡೆದಿದ್ರೆ ಅಂಥದ್ದೇನಪ್ಪ ಈ ಹಡಗಲ್ಲಿ ವಿಶೇಷ ಅಂತ ಕೇಳಿದ್ರೆ, ಇದು 100 ವರ್ಷಗಳ ಹಳೆಯ ಐಸ್ ಬ್ರೇಕಿಂಗ್ ಶಿಪ್ಪು. ಇಡ್ರಿ ಬಲಗಾಲು 100 ವರ್ಷದ ಹಳೆಯ ಐಸ್ ಬ್ರೇಕರ್ ಶಿಪ್ಗೆ. ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ರಷ್ಯನ್ ಅಜ್ಜಿ ಏನೋ ಹೇಳ್ತಾರೆ, ಹೋಗೋ ಬರೋರ್ನೆಲ್ಲ ಕರೆದು ಕಾಲಿಡ್ರಿ ಅಂತವ್ರು ಗುರು ರಷ್ಯನ್ ಅಜ್ಜಿ. ಏನು ಕರ್ಮನ ಗುರು, ಏನು ಸ್ಪೇಸ್ ಟೆಕ್ನಾಲಜಿ ಕಂಡಿಡಿದವರು ಇವರಂತೂ. ನೋಡ್ರಿ ದೇವರು, ಈ ಅಂಗಾರ ಹಡಗಿನ ಡ್ರೈವರ್ನ ಸ್ಟೇರಿಂಗ್ ಹಿಂಗೆ ತಿರುಗ್ತಾ ಇರ್ತದೆ, ಮುಂದೆ ನೋಡೋದು. ಹೋಗಿದ ಕಡೆ ಎಲ್ಲ ಐಸ್ ಬ್ರೇಕ್ ಮಾಡ್ಕೊಂಡು ಆಯ್ತಾಯ್ತು ನೋಡ್ರಿ ಇಲ್ಲಿ ಗುರು. ಆ ಟೈಟಾನಿಕ್ ಡ್ರೈವರು ಕರೆಕ್ಟ್ ಟೈಮ್ಗೆ ಸ್ಟೇರಿಂಗ್ ತಿರ್ಗಿಸ್ಬಿಟ್ಟಿದ್ದಿದ್ರೆ ಆ ಹಡಗು ಮುಳುಗ್ತಾನೇ ಇರಲಿಲ್ಲ. ಇಡೀ ಶಿಪ್ನ ಮ್ಯೂಸಿಯಂ ಆಗ್ಬಿಟ್ಟವ್ರು ಗುರು ಇವ್ರು ಇಲ್ಲಿ. ಈಗ ಹಡಗಿನ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಒಳಗಡೆ ನೋಡ್ರಿ ಎಲ್ಲ ಏನು ಮಾಡ್ತಾವ್ರೆ. ಡ್ರಾಯರ್ ಒಳಗಡೆ ಅವಾಗ ಏನಿತ್ತು ಈಗಲೂ ಅದನ್ನೇ ಇಟ್ಟವ್ರೆ. ದೇವರು, ನೀವು ನೋಡ್ತಾ ಇದ್ದೀರಾ 100 ವರ್ಷಗಳ ಹಳೆ ಇಂಜಿನ್ನು. ಕೆಲಸ ಮಾಡಿ ರಿಟೈರ್ಮೆಂಟ್ ತಗೊಂಬಿಟ್ಟವೀಗ. ಸ್ಟೀಮ್ ಜನ್ರೇಟ್ ಮಾಡೋಕ್ಕೆ ವರ್ಕರ್ಸ್ ಎಲ್ಲ ಕಲ್ಲಿದ್ದು ಹಾಕ್ತಾವ್ರೆ.